ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಡೆಸ್ಕ್ಟಾಪ್ ಮೆನ್ಯೂಯಲ್ಲಿರೋ ಕೆಲವೊಂದು ಆಪ್ಷನ್ಸ್ ನೋಡೋಣ. ಮೌಸಿನ ರೈಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಮೆನ್ಯೂ ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ಲಾಸ್ಟ್ ಲೆಸನ್ನಲ್ಲಿ ನಾವು ವ್ಯೂ, ಸಾರ್ಟ್ ಬೈ, ರಿಫ್ರೆಶ್ ಬಗ್ಗೆ ನೋಡಿದ್ವಿ. ಇವತ್ತು ನಾವು ಅಂಡು ಒಂದು ಆಪ್ಷನ್ನು ಮತ್ತು ನ್ಯೂ ಆಪ್ಷನ್ನ ನೋಡೋಣ. ಈ ರಿಮೈನಿಂಗ್ ಆಪ್ಷನ್ಸನ್ನು ಅದರ ಯೂಸ್ ಬಂದಾಗ ನೋಡೋಣ. ಮತ್ತು ನೆಕ್ಸ್ಟು ಡಿಸ್ಪ್ಲೇ ಸೆಟ್ಟಿಂಗ್ಸು ಮತ್ತು ಪರ್ಸ್ನಲೈಸು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಲೇಟರ್ ಕ್ಲಾಸಸ್ಸಲ್ಲಿ ನೋಡೋಣ. ಮೊದಲನೇದಾಗಿ ಅಂಡು ಡಿಲೀಟ್ ಅಂತ ಇದೆ. ಇದೇನು ಮಾಡುತ್ತೆ ಅಂದರೆ, ನಾವು ರೀಸೆಂಟಾಗಿ ಯಾವ ಆಪ್ಷನನ್ನು ಮಾಡಿದ್ವೋ ಅದನ್ನು ಯಾವ ಆಪರೇಷನ್ನ ಪರ್ಫಾರ್ಮ್ ಮಾಡಿದ್ವೋ ಅದನ್ನು ಅಂಡು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸಪೋಸ್ ನೋಡಿ, ಈಗ ನಾನು ಈ ಫೈಲನ್ನು ಡಿಲೀಟ್ ಮಾಡ್ತೀನಿ ಅಂದ್ಕೊಳ್ಳಿ, ಓಕೆನಾ. ಈ ಫೈಲನ್ನು ಡಿಲೀಟ್ ಮಾಡಿದೆ. ಈಗ ನಾನು ರೈಟ್ ಕ್ಲಿಕ್ ಮಾಡಿ, ಓಕೆನಾ, ಇಲ್ಲಿ ನೋಡಿ ಅಂಡು ಡಿಲೀಟ್ ಅಂತ ಬಂತು. ಇದನ್ನು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಇದೇನಾಯಿತು, ಡಿಲೀಟ್ ಆಯಿತು. ಸಪೋಸ್ ನಾನೀಗ ಇದೊಂದು ಫೈಲ್ ಇದೆ, ಈ ಫೈಲನ್ನು ಈ CS ಅನ್ನೋ ಒಂದು ಫೋಲ್ಡ್ರ್ ಒಳಗೆ ಮೂವ್ ಮಾಡ್ತೀನಿ. ಅದಾದಮೇಲೆ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಏನು ಬಂದಿದೆ, ಅಂಡು ಮೂವ್ ಅಂತ ಬಂತಂದರೆ ಒಂದು ಫೈಲನ್ನು ಒಂದು ಫೋಲ್ಡರ್ ಒಳಗೆ ಮೂವ್ ಮಾಡಿದೆ. ಅದನ್ನು ಅಂಡು ಮಾಡಬೇಕು ಅಂದರೆ ಅದನ್ನು ಆಪರೇಷನನ್ನು ರಿಮೂವ್ ಮಾಡಬೇಕು. ಈಗ ಅಂಡು ಮೂವ್ ಅಂತ ಕೊಟ್ಟರೆ ಆ ಫೈಲು ಈ ಫೋಲ್ಡರ್ ಒಳಗಿಂದ ಹೊರಗೆ ಬರುತ್ತೆ. ಸೊ ಏನಂದರೆ, ನಾವು ಪ್ರೀವಿಯಸ್ ಆಗಿ ಏನು ಆಪರೇಷನ್ಸನ್ನು ಪರ್ಫಾರ್ಮ್ ಮಾಡಿರ್ತೀವೋ ಅದನ್ನು ಅಂಡು ಮಾಡೋದಕ್ಕೆ, ರಿಮೂವ್ ಮಾಡೋದಕ್ಕೆ ನಾವು ಈ ಅಂಡು ಆಪ್ಷನನ್ನು ಯೂಸ್ ಮಾಡ್ತೀವಿ, ಆಯ್ತಲ್ವಾ. ನೆಕ್ಸ್ಟ್ ಅದಾದಮೇಲೆ ನ್ಯೂ ಅಂತ ಆಪ್ಷನ್ಸ್ ಇದೆ. ಈ ನ್ಯೂ ಅಲ್ಲಿ ಮೇಜರಾಗಿ ನಾವು ಯೂಸ್ ಮಾಡೋದು ಫೋಲ್ಡರ್ ಕ್ರಿಯೇಷನ್. ಈ ನ್ಯೂ ಅಲ್ಲಿ ಈ ಫೋಲ್ಡರನ್ನು ಕ್ರಿಯೇಟ್ ಮಾಡಿದರೆ ಒಂದು ನ್ಯೂ ಫೋಲ್ಡರನ್ನು ಕ್ರಿಯೇಟ್ ಆಗುತ್ತೆ. ನೋಡಿ, ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಒಂದು ನ್ಯೂ ಫೋಲ್ಡರ್, ನೇಮ್ ಏನಿದೆ, ನ್ಯೂ ಫೋಲ್ಡರ್ ಅಂತ ಇದೆ. ನಾವು ಈಗ ಎಂಟರ್ ಬಟನನ್ನು ಕ್ಲಿಕ್ ಮಾಡಿದರೆ ಅಥವಾ ಮೌಸ್ ಕರ್ಸರನ್ನು ಇಲ್ಲೆಲ್ಲಾದರೂ ಲೆಫ್ಟ್ ಬಟನನ್ನು ಕ್ಲಿಕ್ ಮಾಡಿದರೆ ಈ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಆ ಫೋಲ್ಡರಿನ ನೇಮ್ ಏನು ಬಂತು, ನ್ಯೂ ಫೋಲ್ಡರ್ ಅಂತ ಬಂತು. ಅದೇ ರೀತಿ ಎಗೇನು ಮೌಸ್ ಬಟನ್ ರೈಟನ್ನು ಕ್ಲಿಕ್ ಮಾಡಿ ನ್ಯೂವಿಗೆ ಹೋಗ್ಬಿಟ್ಟು ಫೋಲ್ಡರ್ ಅಂತ ಕ್ರಿಯೇಟ್ ಮಾಡಿದರೆ ಇನ್ನೊಂದು ನ್ಯೂ ಫೋಲ್ಡರ್ ಬರುತ್ತೆ. ನ್ಯೂ ಫೋಲ್ಡರ್ 2 ಅಂತ ಬಂತು. ನೋಡಿ, ಇಲ್ಲಿ ಸೆಲೆಕ್ಟ್ ಆಗಿದೆ. ನಾನೀಗ ಏನು ಮಾಡ್ತೀನಿ, ಇದಕ್ಕೆ ಒಂದು ನೇಮ್ ಕೊಡಬೇಕು, ಆಯ್ತಲ್ವಾ. ನೇಮ್ ಏನಂತ ಕೊಡ್ತೀನಿ ನೋಡಿ, ಈಗ ಮಂಜು ಅಂತ ಕೊಡ್ತೀನಿ. ನೋಡಿ, ಮಂಜು ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟೆ. ಸೊ ಈ ಫೋಲ್ಡರಿನ ನೇಮ್ ಏನಾಯಿತು, ಮಂಜು ಅಂತ ಆಗ್ಬಿಡ್ತು. ಅರ್ಥ ಆಯ್ತಲ್ವ. ಈ ಫೋಲ್ಡರ್ಗೆ ನಾನು ನೇಮ್ ಕೊಡಲಿಲ್ಲ, ಹಾಗೆ ಡೈರೆಕ್ಟಾಗಿ ಎಂಟರ್ ಬಟನ್ ಕ್ಲಿಕ್ ಮಾಡಿದೆ ಅಥವಾ ಮೌಸ್ ಕರ್ಸರನ್ನು ಇಲ್ಲೆಲ್ಲಾದರೂ ಕ್ಲಿಕ್ ಮಾಡಿದೆ. ಆ ಫೋಲ್ಡರಿನ ನೇಮು ಡಿಫಾಲ್ಟಾಗಿ ಏನಾಯಿತು, ನ್ಯೂ ಫೋಲ್ಡರ್ ಆಯಿತು. ಈಗ ಈ ಫೋಲ್ಡರಿನ ನೇಮನ್ನು ಚೇಂಜ್ ಮಾಡಬೇಕು. ಯಾವ ರೀತಿ ಚೇಂಜ್ ಮಾಡೋದು ನೋಡಿ, ಈ ಫೋಲ್ಡರು ಸೆಲೆಕ್ಟ್ ಆಗಿಲ್ಲ, ಈ ಫೋಲ್ಡರು ಸೆಲೆಕ್ಟ್ ಆಗಿಲ್ಲ. ನೋಡಿ, ಮೌಸ್ ಕರ್ಸರನ್ನು ತೊಗೊಂಡೋಗ್ಬಿಟ್ಟು ಲೆಫ್ಟ್ ಬಟನ್ನ ಒನ್ ಟೈಮ್ ಕ್ಲಿಕ್ ಮಾಡಿದೆ. ನೋಡಿ, ಈ ಫೋಲ್ಡರು ಸೆಲೆಕ್ಟ್ ಆಯಿತು. ಅದೇ ರೀತಿ ಮೌಸ್ ಕರ್ಸರನ್ನು ತೊಗೊಂಡು ಇದ್ರ ಮೇಲೆ ಪ್ಲೇಸ್ ಮಾಡಿಬಿಟ್ಟು ಲೆಫ್ಟ್ ಬಟನನ್ನು ಕ್ಲಿಕ್ ಮಾಡಿದರೆ ಇದು ಸೆಲೆಕ್ಟ್ ಆಯಿತು, ಇದು ಡಿಸೆಲೆಕ್ಟ್ ಆಯಿತು. ನಾನು ಇದರ ನೇಮನ್ನು ಚೇಂಜ್ ಮಾಡಬೇಕಲ್ವಾ, ಹಾಗಾಗಿ ಏನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಒನ್ ಟೈಮ್. ಇದು ಸೆಲೆಕ್ಟ್ ಆಯಿತು. ಇನ್ನೊಂದು ಸರಿ ಮೌಸಿನ ಲೆಫ್ಟ್ ಬಟನ್ನ ಇನ್ನೊಂದು ಸರಿ ಒನ್ ಟೈಮ್ ಕ್ಲಿಕ್ ಮಾಡಿದ್ವಿ. ನೋಡಿ, ಇದು ರೀನೇಮಿಗೆ ಬಂದುಬಿಡ್ತು. ಈಗ ನಾನೇನು ಮಾಡ್ತೀನಿ, ಬ್ಯಾಕ್ ಸ್ಪೇಸ್ ಹೊಡಿತೀನಿ, ಇಲ್ಲಿಗೆ ನೇಮನ್ನು ಕೊಡ್ತೀನಿ, ಆಯ್ತಲ್ವಾ. ಮಂಜು 1 ಅಂತ ಕೊಡ್ತೀನಿ, ಎಂಟರ್ ಪ್ರೆಸ್ ಮಾಡ್ತೀನಿ. ಸೊ ಈ ಫೋಲ್ಡರ್ನ ನೇಮ್ ಏನಾಯಿತು, ಮಂಜು 1 ಆಯಿತು. ಅಂದರೆ ರೀನೇಮ್ ಮಾಡಿದ್ವಿ. ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿ ರೀನೇಮ್ ಮಾಡೋದನ್ನು ನಾವು ಈಗ ನೋಡಿದ್ವಿ. ಅರ್ಥ ಆಯ್ತಲ್ವಾ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಈಗ ಮೌಸಿನ ರೈಟ್ ಬಟನ್ ಕ್ಲಿಕ್ ಮಾಡಿ, ಅದಾದಮೇಲೆ ನ್ಯೂಗೆ ಹೋಗ್ಬಿಟ್ಟು ಫೋಲ್ಡರ್ ಆಪ್ಷನ್. ಈಗ ಲೆಫ್ಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಈ ಫೋಲ್ಡರ್ ಅನ್ನೋ ಆಪ್ಷನ್ ಮೇಲೆ ಮೌಸಿನ ಲೆಫ್ಟ್ ಬಟನನ್ನು ಕ್ಲಿಕ್ ಮಾಡಿದ್ವಿ. ಕ್ಲಿಕ್ ಮಾಡಿದ್ಕೊಳ್ಳಿ ಒಂದು ಫೋಲ್ಡರ್ ಬಂತು. ನೋಡಿ, ಇದರ ನೇಮ್ ಏನು ಬಂತು, ನ್ಯೂ ಫೋಲ್ಡರ್ ಆಯ್ತಲ್ವಾ. ಇದನ್ನು ನಾವೀಗೇನು ಮಾಡ್ತೀವಿ, ಅದು ನೇಮನ್ನು ಚೇಂಜ್ ಮಾಡಲ್ಲ. ಸೊ ಹಾಗೆ ಮೌಸ್ ಕರ್ಸರನ್ನು ಇಲ್ಲೆಲ್ಲಾದರೂ ಒಂದು ಕಡೆ ಲೆಫ್ಟ್ ಬಟನ್ ಕ್ಲಿಕ್ ಮಾಡಿದ್ವಿ. ಸೊ ಈ ಫೋಲ್ಡರಿನ ನೇಮ್ ಏನಾಯಿತು, ನ್ಯೂ ಫೋಲ್ಡರ್ ಆಯಿತು. ಬಟ್ ಈ ಫೋಲ್ಡರ್ ಸೆಲೆಕ್ಟ್ ಆಗಿದೆಯಾ ನೋಡಿ, ಹೈಲೈಟ್ ಆಗಿದೆ, ಸೆಲೆಕ್ಟ್ ಆಗಿದೆ. ಹಾಗಾಗಿ ಇನ್ನೊಂದು ಸರಿ ಇದ್ರ ಮೇಲೆ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ತೀನಿ. ಅವಾಗೇನಾಯಿತು, ನನಗೆ ನ್ಯೂ ಫೋಲ್ಡರಿನ ನೇಮ್ ಕೊಡ್ಬೋದು. ಈಗ ನೋಡಿ, ಮಂಜು 2 ಅಂತ ಕೊಟ್ಬಿಟ್ಟು ಎಂಟರ್ ಮಾಡ್ತೀನಿ. ಅಥವಾ ನೀವು ಈ ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು, ಅಥವಾ ಈ ಫೋಲ್ಡರ್ ಮೇಲೆ ಯಾವ ಫೋಲ್ಡರಿನ ರೀನೇಮ್ ಮಾಡಬೇಕು ಅದರ ಮೇಲೆ ರೈಟ್ ಕ್ಲಿಕ್. ಸಪೋಸ್ ಮಂಜು 1 ಅಂತ ಇದೆಯಲ್ಲ, ಈ ಫೋಲ್ಡರ್ ಮೇಲೆ ಕರ್ಸರ್ ತೊಗೊಂಡೋಗಿ ರೈಟ್ ಕ್ಲಿಕ್ ಮಾಡಿದರೆ ತುಂಬ ಮೆನ್ಯೂಸ್ ಬರುತ್ತೆ, ಆಯ್ತಲ್ವಾ. ಈ ಮೆನ್ಯೂಸಲ್ಲಿ ನಮಗೆ ರೀನೇಮ್ ಅಂತಲೂ ಒಂದು ಆಪ್ಷನ್ ಇರುತ್ತೆ. ಆ ರೀನೇಮ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಒಂದು ರೀನೇಮ್ ಆಪ್ಷನ್ ಇದೆಯಾ, ಇದನ್ನು ಸಹ ಕ್ಲಿಕ್ ಮಾಡಿದರೆ ನಾವು ಇದಕ್ಕೆ ಬೇರೆ ನೇಮನ್ನು ಕೊಡ್ಬೋದು, ಆಯ್ತಲ್ವಾ. ನಾನು ಸಪೋಸ್ ಈಗ ಮಂಜು 4 ಅಂತ ಕೊಡ್ತೀನಿ. ನೋಡಿ, ಈಗಲೂ ರೀನೇಮ್ ಆಗುತ್ತೆ. ಸೊ ಮೌಸಿನ ಲೆಫ್ಟ್ ಬಟನನ್ನು ಇಟ್ಕೊಂಡು ರೀನೇಮ್ ಮಾಡ್ಬೋದು, ಅಥವಾ ಆ ಫೋಲ್ಡರಿನ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ನಾವು ರೀನೇಮನ್ನು ಕೊಡ್ಬೋದು. ಇದು